ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 5 ಸಮಾಂತರ ಶ್ರೇಣಿಗಳು ಪಾಠದ LBA ಆಧಾರಿತ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಕೊನೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಸಮಾಂತರ ಶ್ರೇಣಿಗಳು ಪಾಠದ LBA ಆಧಾರಿತ ಘಟಕ ಪರೀಕ್ಷೆಯ ಮೊದಲ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆರಿಸಿ ಬರೆಯಿರಿ. ಈ ಒಂದು ಘಟಕ ಪರೀಕ್ಷೆ ಒಟ್ಟು 20 ಅಂಕಗಳಿಂದ ಕೂಡಿದ್ದು 20 ಅಂಕಗಳ ಮೊದಲನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆರಿಸಿ ಬರೆಯಿರಿ, ಅಂದರೆ MCQ. ಇಲ್ಲಿ 2 ಪ್ರಶ್ನೆ ಇದೆ, 1 ಅಂಕದ 2 ಪ್ರಶ್ನೆ, 2 ಅಂಕಗಳು. ಮೊದಲ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ nನೇ ಪದ an = 2n - 1 ಆದರೆ ಹಾಗಾದರೆ 4ನೇ ಪದ ಏನಾಗುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ -7, ಆಪ್ಷನ್ ಬಿ +7, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 7 ಆಗುತ್ತೆ. ಹೆಂಗಪ್ಪ ಅಂದರೆ an = 2n - 1. ಇಲ್ಲಿ nನೇ ಪದ 4 ಅಂತ ಕೊಟ್ಟಿದ್ದಾರೆ. 4ನೇ ಪದ ಎಷ್ಟಾಗುತ್ತೆ ಅಂತ, ಹಾಗಾಗಿ n ನ ಬೆಲೆ 4. ಇಲ್ಲಿ n ಇರತ್ರಲ್ಲ 4 ಆದೇಶ ಮಾಡಿದಾಗ a4 = 2 × 4 - 1, 2 4 8, 8ರಲ್ಲಿ 1 ಕಳೆದ್ರೆ 7 ಆಗುತ್ತೆ. a4ರ ಬೆಲೆ 7 ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ 7 ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, 6, x, 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 6, x, 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 18, ಆಪ್ಷನ್ ಡಿ 12. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 10. ಹೇಗಪ್ಪ ಅಂದರೆ ಮೊದಲ ಪದ ಮತ್ತು ಮೂರನೇ ಪದಗಳನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ಬರುವ ಉತ್ತರವೇ x ನ ಬೆಲೆ ಆಗಿರುತ್ತೆ. ಹಾಗಾಗಿ 6 + 14 / 2 ಅಂದರೆ 14 + 6 ಅಂದರೆ 20 ಆಗುತ್ತೆ. 20 / 2 ಅಂದರೆ 10 ಆಗುತ್ತೆ. ಉತ್ತರ 10, ಆಪ್ಷನ್ ಎ 10. ಇದಿಷ್ಟು ಮೊದಲ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿವೆ. 3 3 ಪ್ರಶ್ನೆಗಳಿಗೆ ತಲಾ 1 ಅಂಕ. ಇಲ್ಲಿ ತಪ್ಪಾಗಿ ಪ್ರಿಂಟ್ ಆಗಿದೆ. 3 ಅಂತ ಬರ್ಕೊಳ್ರಿ. ಮೂರನೇ ಪ್ರಶ್ನೆ, ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುವ ಸಮಾಂತರ ಶ್ರೇಣಿಯ nನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ nನೇ ಪದವನ್ನು ಕಂಡುಹಿಡಿಯುವ ಸೂತ್ರ an = a + n - 1 × d ಉತ್ತರ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ an ಅಥವಾ l ಆದರೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಮೊದಲ ಪದ ಎ, ಕೊನೆಯ ಪದ an ಅಥವಾ l ಆದಾಗ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n/2 × a + an ಅಥವಾ Sn = n/2 × a + l ಆಗಿದೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ nನೇ ಪದ an = 4n + 1 ಆದರೆ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ಸಮಾಂತರ ಶ್ರೇಣಿಯ nನೇ ಪದ an = 4n + 1 ಆದರೆ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ n = 1 ಆದಾಗ a1ರ ಬೆಲೆ 5 ಆಗುತ್ತೆ. ಇಲ್ಲಿ n ಜಾಗದಲ್ಲಿ 1ನ್ನು ಆದೇಶ ಮಾಡಿದಾಗ 4 × 4, 4 + 1 5. ಹಾಗಾಗಿ a1ನ ಬೆಲೆ 5 ಆಗುತ್ತೆ. ಅದೇ an = 4n + 1 = 1 ಆದಾಗ n = 2 ಆದಾಗ ಹಾಕಿದಾಗ, ಈಗ ಹಿಂದೆ n = 1 ಆದಾಗ ಏನಾಯ್ತಪ್ಪ ಅಂದರೆ a1 ಬೆಲೆ 5 ಆಯಿತು. ಇಲ್ಲಿ n = 2 ಆದಾಗ a2 ಬೆಲೆ 9 ಆಗುತ್ತೆ. ಹೆಂಗಪ್ಪ ಅಂದರೆ n ಜಾಗದಲ್ಲಿ 2ನ್ನು ಹಾಕಿದಾಗ 4 2 8 + 1 9. ಹಾಗಾಗಿ a2ರ ಬೆಲೆ 9. an = 4n + 1, n = 3 ಆದಾಗ a3 n ಎಲ್ಲಿರುತ್ತೋ ಅಲ್ಲಿ 3ನ್ನು ಆದೇಶ ಮಾಡಿದಾಗ 4 3 12, 12 + 1 13 ಆಗುತ್ತೆ. ಹಾಗಾಗಿ a3ರ ಬೆಲೆ 13 ಆಗುತ್ತೆ. ಇಲ್ಲಿ a1ನ ಬೆಲೆ 5, a2 ಬೆಲೆ 9, a3 ಬೆಲೆ 13 ಆಗುತ್ತೆ. ಇದಿಷ್ಟು ಎರಡನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ 2 ಪ್ರಶ್ನೆಗಳಿದೆ, 4 ಅಂಕಗಳಾಗತ್ತೆ ಒಟ್ಟು. ಇಲ್ಲಿ 6ನೇ ಪ್ರಶ್ನೆ, 5, 8, 11 ಈ ಸಮಾಂತರ ಶ್ರೇಣಿಯ 26ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 5, 8, 11ರಲ್ಲಿ ಮೊದಲ ಪದ ಎ 5 ಆಗಿದೆ. ಸಾಮಾನ್ಯ ವ್ಯತ್ಯಾಸ 8 - 5 3 ಆಗಿದೆ.
26ನೇ ಪದ ಅಂತ ಹೇಳಿರೋದ್ರಿಂದ ಎನ್ನ ಬೆಲೆ 26, ಎ 26ರ ಬೆಲೆಯನ್ನು ಕಂಡುಹಿಡಿಯಬೇಕು. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಹಾಕಿದಾಗ ಎನ್ ಎಲ್ಲಿದೆಯೋ ಅಲ್ಲಿ 26 ಹಾಕಬೇಕು, ಎ ಎಲ್ಲಿದೆಯೋ ಅಲ್ಲಿ 5 ಹಾಕ್ರಿ, ಡಿ ಎಲ್ಲಿದೆಯೋ ಅಲ್ಲಿ 3 ಹಾಕಿದಾಗ ಎ 26 ಇಸ್ ಈಕ್ವಲ್ ಟು 5 ಪ್ಲಸ್ ಇಂಟು ದಿ ಬ್ರಾಕೆಟ್ 26 ಮೈನಸ್ 1 ಇಂಟು 3, ಎ 26 ಇಸ್ ಈಕ್ವಲ್ ಟು 26ರಲ್ಲಿ 1 ಕಳೆದ್ರೆ 25 ಆಗುತ್ತೆ. 25ನ್ನ 3 ಜೊತೆ ಗುಣಿಸಿ ಬರುವ ಉತ್ತರನ 5ರಿಂದ ಕೂಡಿಸಿದಾಗ ಎಷ್ಟು ಬರುತ್ತಪ್ಪ ಅಂದರೆ ಎ 26 ಇಸ್ ಈಕ್ವಲ್ ಟು 5 ಪ್ಲಸ್ 75, 25 ಮೂರಲೆ 75. ದೇರ್ ಫೋರ್ ಎ 26ರ ಬೆಲೆ 80 ಆಗುತ್ತೆ. ಹಾಗಾಗಿ ಕೊಟ್ಟಿರುವ ಸಮಾಂತರ ಶ್ರೇಣಿಯ 26ನೇ ಪದ 80 ಆಗುತ್ತೆ. 7ನೇ ಪ್ರಶ್ನೆ, ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ. ಮೊದಲ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1/2 ಆಗುತ್ತೆ. ಇಲ್ಲಿ ಎನ್ ಎಲ್ಲಿರುತ್ತೋ ಅಲ್ಲಿ 20 ಹಾಕೋಬೇಕು, ಯಾಕಂದರೆ ಪ್ರಶ್ನೆಯಲ್ಲಿ 20 ಧನ ಪೂರ್ಣಾಂಕ ಕೇಳಿದ್ದಾರೆ. ಹಾಗಾಗಿ ಎಸ್ 20 ಇಸ್ ಈಕ್ವಲ್ ಟು 20 ಇಂಟು ದಿ ಬ್ರಾಕೆಟ್ 20 ಪ್ಲಸ್ 1 ಡಿವೈಡೆಡ್ ಬೈ 2. 20ನ್ನ 1 ಜೊತೆ ಕೂಡಿಸಿದಾಗ 21 ಆಗುತ್ತೆ. ಆ 21ನ 20ರಿಂದ ಗುಣಿಸಿದಾಗ 420 ಆಗುತ್ತೆ. 420ನ್ನು 2ರಿಂದ ಭಾಗಿಸಿದಾಗ 210 ಆಗುತ್ತೆ. ಹಾಗಾಗಿ ಎಸ್ 20ರ ಬೆಲೆ 210 ಆಗುತ್ತೆ. ಇದಿಷ್ಟು 3ನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. 4ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದು ಪ್ರಶ್ನೆ ಇದೆ, 3 ಅಂಕದ ಒಂದು ಪ್ರಶ್ನೆ ಹೀಗಿದೆ. 8ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ 16 ಆಗಿದೆ. ಅದೇ ಸಮಾಂತರ ಶ್ರೇಣಿಯ 7ನೇ ಪದ 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಮೊದಲ ಸಮಾಂತರ ಶ್ರೇಣಿ ನೋಡ್ರಿ, 3ನೇ ಪದ 16 ಅಂತ. ಹಾಗಾಗಿ ಎ 3 ಇಸ್ ಈಕ್ವಲ್ ಟು 16 ಅಂತ ಬರ್ಕೊತೀನಿ. ಅದನ್ನು ಸಮೀಕರಣ 1 ಅಂತ ಬರ್ಕೊತೀನಿ. ಮುಂದುವರೆದು 7ನೇ ಪದ ಎ 7 ಇಸ್ ಈಕ್ವಲ್ ಟು 5ನೇ ಪದ ಅಂದರೆ ಎ 5, 12 ಹೆಚ್ಚು ಅಂದರೆ ಪ್ಲಸ್ 12, ಎ 7 ಇಸ್ ಈಕ್ವಲ್ ಟು ಎ 5 ಪ್ಲಸ್ 12 ಅಂತ ಬರ್ಕೊತೀನಿ. ಇದನ್ನು ಸಮೀಕರಣ 2 ಅಂತ ಬರ್ಕೊತೀನಿ. ಈಗ 1ನೇ ಸಮೀಕರಣವನ್ನೊಂದು ಸುಲಭ ರೂಪಕ್ಕೆ ಬರ್ಕೊತೀನಿ. ಎ 3ರ ಸಾಮಾನ್ಯ ರೂಪ ಎ ಪ್ಲಸ್ 2 ಡಿ. ಎ 3ಅನ್ನು ನಾನು ಎ ಪ್ಲಸ್ 2 ಡಿ ಅಂತ ಬರ್ಕೊತೀನಿ. ಎ ಪ್ಲಸ್ 2 ಡಿ ಇಸ್ ಈಕ್ವಲ್ ಟು 16 ಅಂತ ಬರ್ಕೊತೀನಿ. ಎ 3ರ ಸಾಮಾನ್ಯ ರೂಪ ಎ ಪ್ಲಸ್ 2 ಡಿ. ಇದನ್ನು ಸಮೀಕರಣ 3 ಅಂತ ಬರೆದಾದ್ಮೇಲೆ ಎ 7 ಇಸ್ ಈಕ್ವಲ್ ಟು ಎ 5 ಪ್ಲಸ್ 12. ಸಮೀಕರಣ 2ನ್ನು ಮತ್ತೆ ನಾನು ಸುಲಭ ರೂಪಕ್ಕೆ ಬರ್ಕೊತೀನಿ. ಎ 7ನ ಎ ಪ್ಲಸ್ 6 ಡಿ ಅಂತ ಬರ್ಕೊತೀನಿ. ಎ 5ನ ಎ ಪ್ಲಸ್ 4 ಡಿ ಅಂತ ಬರ್ಕೊಂಡು ಪ್ಲಸ್ 12 ಹಾಗೆ ಇಟ್ಕೊತೀನಿ. ಇಲ್ಲಿ ಬಲಗಡೆ ಇರುವ ಪ್ಲಸ್ ಎ, ಎಡಗಡೆಯಲ್ಲಿರುವ ಪ್ಲಸ್ ಎ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತಪ್ಪ ಅಂದರೆ ಎಡಗಡೆಯಲ್ಲಿ 6 ಡಿ ಹಾಗೆ ಉಳಿಯುತ್ತೆ. ಬಲಗಡೆ ಇರುವ ಪ್ಲಸ್ 4 ಡಿ ಎಡಗಡೆಗೆ ಬಂದಾಗ ಮೈನಸ್ 4 ಡಿ ಆಗುತ್ತೆ. 12 ಬಲಭಾಗದಲ್ಲಿ ಹಾಗೆ ಇರಲಿ. 6 ಡಿಯಲ್ಲಿ 4 ಡಿಯನ್ನು ಕಳೆದಾಗ 2 ಡಿ ಉಳಿಯುತ್ತೆ. 2 ಡಿ ಇಸ್ ಈಕ್ವಲ್ ಟು 12 ಆದರೆ ಡಿ ಇಸ್ ಈಕ್ವಲ್ ಟು 12/2 ಆಗುತ್ತೆ. 12ನ್ನು 2ರಿಂದ ಭಾಗಿಸಿದಾಗ ಡಿ ಬೆಲೆ 6 ಬರುತ್ತೆ. ಹಾಗಾದರೆ ಈ ಡಿ ಬೆಲೆ 6ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಬೇಕು. ಸಮೀಕರಣ 3 ಏನಿದೆ ಅಂದರೆ ಎ ಪ್ಲಸ್ 2 ಡಿ ಇಸ್ ಈಕ್ವಲ್ ಟು 16 ಇದೆ. ಅಲ್ಲಿ ಡಿ ಬೆಲೆಯನ್ನು 6ಅನ್ನು ಆದೇಶ ಮಾಡಿದಾಗ ಎ ಪ್ಲಸ್ 2 ಇಂಟು 6 ಇಸ್ ಈಕ್ವಲ್ ಟು 16. 2 6 12. ಈ ಪ್ಲಸ್ 12 ಬಲಗಡೆ ಹೋದಾಗ ಮೈನಸ್ 12 ಆಗುತ್ತೆ. ಹಾಗಾಗಿ ಎ ಇಸ್ ಈಕ್ವಲ್ ಟು 16 ಮೈನಸ್ 12. 16ರಲ್ಲಿ 12 ಕಳೆದಾಗ ಪ್ಲಸ್ 4 ಬರುತ್ತೆ. ಎ ಅಂದರೆ ಮೊದಲ ಪದ ಎ 4 ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ ಡಿ 6 ಆಗುತ್ತೆ. ಅದರ ಪ್ರಕಾರ ಸಮಾಂತರ ಶ್ರೇಣಿ ಯಾವ ರೀತಿ ಇರುತ್ತಪ್ಪ ಅಂದರೆ 4, 10, 16, 22. ಇದಿಷ್ಟು 4ನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. 5ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿವೆ. 4 ಅಂಕದ 2 ಪ್ರಶ್ನೆಗಳು. 2 4 8 ಆಗುತ್ತೆ. ಅದರ ಪ್ರಕಾರ 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಒಂದು ಸಮಾಂತರ ಶ್ರೇಣಿಯ 7ನೇ ಪದ 2ನೇ ಪದದ 4ರಷ್ಟು. 4ರಷ್ಟು ಅಂದರೆ ಇಂಟು, 4 ಪಟ್ಟು ಅಂದ್ರೂ ಇಂಟು, 4 ಹೆಚ್ಚು ಅಂದರೆ ಪ್ಲಸ್ 4, 4 ಕಡಿಮೆ ಅಂದರೆ ಮೈನಸ್ 4 ಆಗುತ್ತೆ. ಆದರೆ ಇಲ್ಲಿ ಏನು ಕೇಳಿದಾರಪ್ಪ ಅಂದರೆ 4ರಷ್ಟಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಎ 7 ಇಸ್ ಈಕ್ವಲ್ ಟು 4a 2 ಆಗುತ್ತೆ. ಅದೇ ರೀತಿ ಸಮಾಂತರ ಶ್ರೇಣಿಯ 12ನೇ ಪದ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಅಂತೆ. ಅದರ ಪ್ರಕಾರ ಬರೆದಿದೆ ನೋಡ್ರಿ, ಸಮಾಂತರ ಶ್ರೇಣಿಯ 12ನೇ ಪದ ಎ 12 ಈಸ್ ಈಕ್ವಲ್ ಟು 4ನೇ ಪದ ಅಂತ ಎ 4, ಅದರ 3ರಷ್ಟಂತೆ 3a 4, 2 ಹೆಚ್ಚಂತೆ ಪ್ಲಸ್ 2 ಅಂತ ಬರೆದಿದ್ದೀನಿ. ಅದನ್ನು ಸಮೀಕರಣ 2 ಅಂತ ಮೆನ್ಷನ್ ಮಾಡಿದ್ದೀನಿ. ಮುಂದುವರೆದು
A12 ಇಸ್ ಈಕ್ವಲ್ ಟು 3A4 ಪ್ಲಸ್ 2 ಅಂತ ಬರೆದಾಗ ಈ A12ರ ಸಾಮಾನ್ಯ ರೂಪ ಬರಿತೀನಿ. A12ರ ಸಾಮಾನ್ಯ ರೂಪ A ಪ್ಲಸ್ 11D. 3 ಹಾಗೆ ಇರಲಿ. A4ರ ಸಾಮಾನ್ಯ ರೂಪ ಬರಿತೀನಿ. A ಪ್ಲಸ್ 3D ಆಗುತ್ತೆ, ಪ್ಲಸ್ 2 ಹಾಗೆ ಇರಲಿ. ಇಲ್ಲಿ ಬಲಗಡೆಯಲ್ಲಿರುವ 3ಅನ್ನು A ಜೊತೆಗೆ ಗುಣಿಸಿದಾಗ 3A ಆಗುತ್ತೆ, ಪ್ಲಸ್ ಅದೇ 3ನ್ನು 3D ಜೊತೆ ಗುಣಿಸಿದಾಗ 3 ಇಂಟು 3D ಪ್ಲಸ್ 2 ಹಾಗೆ ಬರಿತೀನಿ. A11D ಈಸ್ ಈಕ್ವಲ್ ಟು 3A ಪ್ಲಸ್ 3 9, 9D ಪ್ಲಸ್ 2. ಇಲ್ಲಿ ಬಲಗಡೆ ಇರುವ 11D ಜೊತೆಗೆ ಎಡಭಾಗದಲ್ಲಿರುವ 9Dನ ಎಡಭಾಗದಲ್ಲಿರುವ 11Dನ ಅಲ್ಲೇ ಇಟ್ಕೊತೀನಿ. ಬಲಭಾಗದಲ್ಲಿರುವ ಪ್ಲಸ್ 9D ಎಡಭಾಗಕ್ಕೆ ತಗೊಂಬಂದಾಗ ಮೈನಸ್ 9D ಆಗುತ್ತೆ. ಇಲ್ಲಿ ಎಡಭಾಗದಲ್ಲಿರುವ ಪ್ಲಸ್ 1A ಬಲಭಾಗದಕ್ಕೆ ಕಳಿಸಿದಾಗ ಮೈನಸ್ 1A ಆಗುತ್ತೆ. ಅದರ ಪ್ರಕಾರ 11D ಮೈನಸ್ 9D ಈಸ್ ಈಕ್ವಲ್ ಟು 3A ಮೈನಸ್ 1A ಪ್ಲಸ್ 2 ಹಾಗೆ ಇರಲಿ. 11Dಯಲ್ಲಿ 9D ಕಳೆದಾಗ 2D ಉಳಿಯುತ್ತೆ. 3Aಯಲ್ಲಿ 1A ಕಳೆದಾಗ 2A ಉಳಿಯುತ್ತೆ, ಪ್ಲಸ್ 2 ಹಾಗೆ ಇರಲಿ. ದೇರ್ ಫಾರ್ ಇದನ್ನು 2D ಈಸ್ ಈಕ್ವಲ್ ಟು 2A ಪ್ಲಸ್ 2, ಇದನ್ನು ಸಮೀಕರಣ 3 ಅಂತ ತೆಗೆದುಕೊಳ್ತೀನಿ. ಸಮೀಕರಣ 1 ಏನಿತ್ತು? A7, 7ನೇ ಪದವು 2ನೇ ಪದದ 4ರಷ್ಟಿದೆ ಅಂತಿತ್ತಲ್ಲ. ಹಾಗಾಗಿ A7 ಈಸ್ ಈಕ್ವಲ್ ಟು 4A2 ಬರ್ಕೊತೀನಿ. A7ರ ಸಾಮಾನ್ಯ ರೂಪ A ಪ್ಲಸ್ 6D ಈಸ್ ಈಕ್ವಲ್ ಟು 4 ಇಂಟು A2ರ ಸಾಮಾನ್ಯ ರೂಪ A ಪ್ಲಸ್ D ಆಗತ್ತೆ. ಇಲ್ಲಿ ನೆನಪಿರಲಿ, 4ಅನ್ನು A ಜೊತೆ ಗುಣಿಸಿದ್ದೀನಿ. 4 ಇಂಟು A 4A ಪ್ಲಸ್ 4 ಇಂಟು D 4D. ಇಲ್ಲಿ 6D ಹಾಗೆ ಇರಲಿ ಎಡಗಡೆಗೆ. ಬಲಗಡೆಯಲ್ಲಿರುವ ಪ್ಲಸ್ 4A ಎಡಗಡೆ ಬಂದಾಗ ಮೈನಸ್ 4D ಆಗುತ್ತೆ. ಬಲಗಡೆಯಲ್ಲಿರುವ ಪ್ಲಸ್ 4D ಎಡಗಡೆ ಬಂದಾಗ ಮೈನಸ್ 4D ಆಗುತ್ತೆ. ಎಡಗಡೆಯಲ್ಲಿರುವ 1A ಬಲಗಡೆ ಹೋದಾಗ ಮೈನಸ್ A ಆಗುತ್ತೆ. ಅದರ ಪ್ರಕಾರ 6D ಮೈನಸ್ 4D ಈಸ್ ಈಕ್ವಲ್ ಟು 4A ಮೈನಸ್ A ಆಗುತ್ತೆ. 6Dಯಲ್ಲಿ 4D ಕಳೆದಾಗ 2D ಉಳಿಯುತ್ತೆ. 2D ಈಸ್ ಈಕ್ವಲ್ ಟು 4Aಯಲ್ಲಿ 1A ಕಳೆದಾಗ 3A ಆಗುತ್ತೆ. ಇದನ್ನ ಸಮೀಕರಣ 4 ಅಂತ ಬರ್ಕೊತೀನಿ. 2D ಈಸ್ ಈಕ್ವಲ್ ಟು 3A ಅನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಏನಿದೆಯಪ್ಪ ಅಂದರೆ 2D ಈಸ್ ಈಕ್ವಲ್ ಟು 2A ಪ್ಲಸ್ 2 ಇದೆ. ಅಲ್ಲಿ 2D ಎಲ್ಲಿದೆಯೋ ಅಲ್ಲಿ 3Aಯನ್ನು ನಾನು ಆದೇಶ ಮಾಡ್ತೀನಿ. ಅದರ ಪ್ರಕಾರ 3A ಈಸ್ ಈಕ್ವಲ್ ಟು 2A ಪ್ಲಸ್ 2. ಈ ಬಲಗಡೆಯಲ್ಲಿರುವ ಪ್ಲಸ್ 2A ಎಡಗಡೆಗೆ ಬಂದಾಗ ಮೈನಸ್ 2A ಆಗುತ್ತೆ. 3A ಮೈನಸ್ 2A ಈಸ್ ಈಕ್ವಲ್ ಟು 2. 3Aನಲ್ಲಿ 2A ಕಳೆದಾಗ 1A ಉಳಿಯುತ್ತೆ. A ಈಸ್ ಈಕ್ವಲ್ ಟು 2 ಆಗುತ್ತೆ. ಈ A ಬೆಲೆ 2ಅನ್ನು ಸಮೀಕರಣ 4ರಲ್ಲಿ ಆದೇಶ ಮಾಡೋಣ. ಸಮೀಕರಣ 4 ಏನಿದೆ? 2D ಈಸ್ ಈಕ್ವಲ್ ಟು 3A ಅಂತಿದೆ. ಅಲ್ಲಿ A ಎಲ್ಲಿದೆಯೋ ಅಲ್ಲಿ A ಬೆಲೆ 2 ಅಂತ ಹಾಕ್ಕೊಂಡಾಗ 2D ಈಸ್ ಈಕ್ವಲ್ ಟು 3 ಇಂಟು 2 ಆಗುತ್ತೆ. 2D ಈಸ್ ಈಕ್ವಲ್ ಟು 3 2 6. D ಈಸ್ ಈಕ್ವಲ್ ಟು 6 ಭಾಗಿಸು 2 ಆಗುತ್ತೆ. 6ಅನ್ನು 2ರಿಂದ ಭಾಗಿಸಿದಾಗ D ಬೆಲೆ 3 ಬರುತ್ತೆ. ಹಾಗಾಗಿ ಇಲ್ಲಿ ಸಮಾಂತರ ಶ್ರೇಣಿ ಬರಿತೀನಿ. A ಬೆಲೆನ ಏನು ಬರ್ಕೊತೀನಿ? A ಬೆಲೆ 2, D ಬೆಲೆ 3 ಆದಾಗ ಸಮಾಂತರ ಶ್ರೇಣಿ ಏನಾಗುತ್ತಪ್ಪ ಅಂದರೆ A 2, 5, 8, 11 ಆಗುತ್ತೆ. ಇದಿಷ್ಟು 9ನೇ ಪ್ರಶ್ನೆ ಉತ್ತರ ಆಗಿದೆ. 10ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅದ್ರ ಪ್ರಕಾರ ಬರಿತೀನಿ ನೋಡ್ರಿ. A6 ಈಸ್ ಈಕ್ವಲ್ ಟು 3ನೇ ಪದದ 2ರಷ್ಟಂತೆ. ಹಾಗಾದರೆ 2 ಇಂಟು A3 ಪ್ಲಸ್ 1 ಅಂದರೆ 2ರಷ್ಟಕ್ಕಿಂತ 1 ಹೆಚ್ಚು ಅಂದರೆ ಪ್ಲಸ್ 1. ಹಾಗಾಗಿ ಮುಂದುವರೆದು 4ನೇ ಮತ್ತು 5ನೇ ಪದಗಳ ಮೊತ್ತ 2ನೇ ಪದದ 5ರಷ್ಟಿದೆ. 4 ಮತ್ತು 5ನೇ ಪದಗಳನ್ನು ಕೂಡಿಸಿದಾಗ 2ನೇ ಪದದ 5ರಷ್ಟಿದೆ ಅಂತೆ. 2ನೇ ಪದ ಅಂದರೆ A2 2ನೇ ಪದದ 5ರಷ್ಟಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ 6ನೇ ಪದ ಬರ್ಕೊತೀನಿ. 6ನೇ ಪದ ನೋಡ್ಲಿಕ್ಕೆ ಹೆಂಗಿದೆ? 3ನೇ ಪದದ 2ರಷ್ಟಿದೆ. ಹಾಗಾಗಿ 2A3 ಅಥವಾ 2A3. 1 ಹೆಚ್ಚು ಅಂದರೆ ಪ್ಲಸ್ 1. ಹಾಗಾಗಿ A6 ಈಸ್ ಈಕ್ವಲ್ ಟು 2A3 ಪ್ಲಸ್ 1. ಇದನ್ನು ಸಮೀಕರಣ 1 ಅಂತ ಬರ್ಕೊತೀನಿ. ಇಲ್ಲಿ A6ರ ಸಾಮಾನ್ಯ ರೂಪ ಬರಿತೀನಿ. A ಪ್ಲಸ್ 5D ಈಸ್ ಈಕ್ವಲ್ ಟು 2 ಹಾಗೆ ಇರಲಿ ಇಂಟು ದಿ ಬ್ರಾಕೆಟ್. A3ರ ಸಾಮಾನ್ಯ ರೂಪ A ಪ್ಲಸ್ 2D ಆಗುತ್ತೆ, ಪ್ಲಸ್ 1 ಹಾಗೆ ಇರಲಿ. A ಪ್ಲಸ್ 5D ಈಸ್ ಈಕ್ವಲ್ ಟು 2ನ್ನ A ಜೊತೆ ಗುಣಿಸಿದಾಗ 2A, ಅದೇ 2ನ್ನ 2D ಜೊತೆ ಗುಣಿಸಿದಾಗ 2 4D ಪ್ಲಸ್ 1 ಹಾಗೆ ಇರ್ತೀನಿ. ಇಲ್ಲಿ ಎಡಗಡೆಯಲ್ಲಿರುವ 5D ಜೊತೆಗೆ ಬಲಗಡೆಯಲ್ಲಿರುವ ಪ್ಲಸ್ 4D ಬಂದಾಗ ಮೈನಸ್ 4D ಆಗುತ್ತೆ. ಬಲಗಡೆಯಲ್ಲಿ 2A ಹಾಗೆ ಇರಲಿ. ಎಡಗಡೆಯಲ್ಲಿರುವ 1A ಬಲಗಡೆ ಹೋದಾಗ ಮೈನಸ್ 1A ಆಗುತ್ತೆ, ಪ್ಲಸ್ 1 ಹಾಗೆ ಇರಲಿ. 5Dಯಲ್ಲಿ 4D ಕಳೆದಾಗ ಬರೀ D ಉಳಿಯುತ್ತೆ. 2Aಯಲ್ಲಿ 1A ಕಳೆದಾಗ ಬರೀ 1A ಉಳಿಯುತ್ತೆ, ಪ್ಲಸ್ 1 ಹಾಗೆ ಇರಲಿ. D ಈಸ್ ಈಕ್ವಲ್ ಟು A ಪ್ಲಸ್ 1 ಆಗುತ್ತೆ. ಇದನ್ನ ಸಮೀಕರಣ
2 ಅಂತ ಬರ್ಕೊತೀನಿ. ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿರೋ ಪ್ರಕಾರ 4ನೇ ಪದ 5ನೇ ಪದ ಕೂಡಿಸಿದಾಗ ಅಥವಾ ಬರುವ ಮೊತ್ತ ಎಷ್ಟಾಗತ್ತಪ್ಪ ಅಂದರೆ 2ನೇ ಪದದ 5ರಷ್ಟಿದೆ ಅಂತ ಹೇಳಿದರು. ಅದರ ಪ್ರಕಾರ A4 ಪ್ಲಸ್ A5 5A2 ಅಂತ ಬರಿತೀನಿ. ಇದು ಸಮೀಕರಣ 3 ಅಂತ ಬರಿತೀನಿ. ಇಲ್ಲಿ ಸಾಮಾನ್ಯ ರೂಪ ಬರಿತೀನಿ. ಯಾವ್ಯಾವ ಸಾಮಾನ್ಯ ರೂಪ? 4ನೇ ಪದದ ಸಾಮಾನ್ಯ ರೂಪ, 5ನೇ ಪದದ ಸಾಮಾನ್ಯ ರೂಪ, 2ನೇ ಪದದ ಸಾಮಾನ್ಯ ರೂಪ ಬರಿತೀನಿ. 4ನೇ ಪದದ ಸಾಮಾನ್ಯ ರೂಪ A+3D ಆಗುತ್ತೆ. 4ನೇ ಪದದ್ದು A+3D. 5ನೇ ಪದದ ಸಾಮಾನ್ಯ ರೂಪ A+4D ಎರಡನೇ ಪದದ ಸಾಮಾನ್ಯ ರೂಪ A+D ಆಗುತ್ತೆ. A+3D ಪ್ಲಸ್ A+4D 5ನ್ನು A ಜೊತೆ ಗುಣಿಸಿದಾಗ 5A ಆಗುತ್ತೆ. ಅದೇ 5ನ್ನು D ಜೊತೆ ಗುಣಿಸಿದಾಗ 5D ಆಗುತ್ತೆ. ಇಲ್ಲಿ A ಜೊತೆಗೆ ಬರ್ಕೊತೀನಿ A+A, D ಜೊತೆಗೆ ಬರಿತೀನಿ 3D ಪ್ಲಸ್ 4D 5A ಪ್ಲಸ್ 5D ಹಾಗೆ ಇರಲಿ. 1A ಪ್ಲಸ್ 1A ಅಂದರೆ 2A ಆಗುತ್ತೆ. 3D 4D ಅಂದರೆ 7D ಆಗುತ್ತೆ. ಈಗ ಮುಂದುವರೆದು ಈ ಡಿನ ಇಲ್ಲೇ ಇಟ್ಕೊತೀನಿ ಎಡಗಡೆ. ಬಲಗಡೆಯಲ್ಲಿರುವ +5D ಎಡಗಡೆ ಬಂದಾಗ -5D ಆಗುತ್ತೆ. ಎಡಗಡೆಯಲ್ಲಿರುವ +2A ಬಲಗಡೆಗೆ ಬಂದಾಗ -2A ಆಗುತ್ತೆ. 7D - 5D 5A - 2A ಆಗುತ್ತೆ. ದೇರ್ಫೋರ್ 7Dಯಲ್ಲಿ 5D ಕಳೆದಾಗ 2D ಉಳಿಯುತ್ತೆ. 5Aದಲ್ಲಿ 2A ಕಳೆದಾಗ 3A ಉಳಿಯುತ್ತೆ. 2D 3A ಆಗುತ್ತೆ. ಇದನ್ನು ಸಮೀಕರಣ 4 ಅಂತ ಬರ್ಕೊತಾನೆ. ಇಲ್ಲಿ D A+1 ಇಲ್ಲಿ ಹಿಂದೆ ಬರ್ಕೊತೀನಿ ನೋಡ್ರಿ. ಡಿ ಬೆಲೆ ಸಮೀಕರಣ 2 D A+1 ಬಂದಿತ್ತಲ್ಲ, ಈ ಡಿ ಬೆಲೆಯನ್ನು ನಾನು ಸಮೀಕರಣ 4ರಲ್ಲಿ ಆದೇಶ ಮಾಡ್ತೀನಿ. ಡಿ ಬೆಲೆ A+1 ಅಂತಿದೆ ತಾನೆ, ಅದನ್ನು ಸಮೀಕರಣ 4ರಲ್ಲಿ ಆದೇಶ ಮಾಡಿದಾಗ ಏನಾಗುತ್ತಪ್ಪ ಅಂದರೆ 2D 3A ಇದು ಸಮೀಕರಣ 4. ಇಲ್ಲಿ ಡಿ ಬೆಲೆ A+1 ಆದೇಶ ಮಾಡಿದಾಗ 2 × A+1 3A. ಈ 2ನ್ನು A ಜೊತೆ ಗುಣಿಸಿದಾಗ 2A, ಅದೇ 2ನ್ನು 1 ಜೊತೆ ಗುಣಿಸಿದಾಗ 2 ಅಂದರೆ 2 3A ಉಳಿತು. ಈ ಎಡಗಡೆಯಲ್ಲಿರುವ 2 ಹಾಗೆ ಇರಲಿ. ಎಡಗಡೆಯಲ್ಲಿರುವ +2A ಬಲಗಡೆ ಹೋದಾಗ -2A ಆಗುತ್ತೆ. ಅದರ ಪ್ರಕಾರ 2 3A - 2A. 3Aದಲ್ಲಿ 2A ಹೋದಾಗ 1A ಉಳಿಯುತ್ತೆ. 1A 2. 1A ಅಂದರೂ ಒಂದೇ, ಬರೀ A ಅಂದರೂ ಒಂದೇ. A ಬೆಲೆ ಏನಾಗುತ್ತೆ? 2 ಆಗುತ್ತೆ. ದೇರ್ಫೋರ್ A ಬೆಲೆ 2ನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡಿದಾಗ ನನಗೀಗ ಮೊದಲ ಪದ ಸಿಕ್ತು. A ಬೆಲೆ ಎಷ್ಟು ಸಿಕ್ತು? 2. ಈ 2ನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡಿದಾಗ ಸಮೀಕರಣ 2 ಏನಿದೆ? D A+1 ಇದೆ. ಅಲ್ಲಿ A ಇರೋತಲ್ಲ 2ನ್ನು ಆದೇಶ ಮಾಡಿದಾಗ D 2 + 1 ಆಗುತ್ತೆ. 2 + 1 ಎಷ್ಟಾಗುತ್ತೆ? 3 ಆಗುತ್ತೆ. ದೇರ್ಫೋರ್ ಮೊದಲ ಪದ 2 ಆಯಿತು, ಸಾಮಾನ್ಯ ವ್ಯತ್ಯಾಸ 3 ಆಯಿತು. ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ? 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 10ನೇ ಪದದ ಸಾಮಾನ್ಯ ರೂಪ A+9D ಆಗುತ್ತೆ. ಇಲ್ಲಿ D ಇರೋತಿಲ್ಲ 3 ಹಾಕಿದಾಗ A10 2 + 9 × 3 ಆಗುತ್ತೆ. 9 3 27. ಈ 27ನ್ನು 2 ಜೊತೆಗೆ ಸಂಕಲನ ಮಾಡಿದಾಗ A10ರ ಬೆಲೆ 29 ಆಗುತ್ತೆ. ಇದಿಷ್ಟು ಯಾವುದಪ್ಪ ಅಂದರೆ ಅಧ್ಯಾಯ 5ರ ಸಮಾಂತರ ಶ್ರೇಣಿಗಳು ಪಾಠದ LBA ಆಧಾರಿತ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ವಿವರಣೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇದೇ ಸಮಾಂತರ ಶ್ರೇಣಿಯಲ್ಲಿ ಮತ್ತೊಂದಿಷ್ಟು ಮಾದರಿ ಪ್ರಶ್ನೆಗಳಿಗೆ ಉತ್ತರಗಳ ವಿವರಣೆಯನ್ನು ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.